ಕುಮಟಾ ಪಟ್ಟಣದ ಹಳೆಹೆರವಟ್ಟದಲ್ಲಿ ದಕ್ಷಿಣೋಪಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಕಾಮಗಾರಿ ಪ್ರಗತಿಯಲ್ಲಿದ್ದು ಜೂನ್ 13ರಂದು ನಡೆಯಲಿರುವ ಸಭಾಭವನದ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ದೇವಸ್ಥಾನದ ಆಡಳಿತ ಮಂಡಳಿಯ ಸಹ ಕಾರ್ಯದರ್ಶಿ BNK ನಾಗರಾಜ್ ತಿಳಿಸಿದರು. ಕುಮಟಾ ಪಟ್ಟಣದ ಹಳೆಹೆರವಟ್ಟದ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದೇವಸ್ಥಾನ ಆಡಳಿತ ಮಂಡಳಿಯ ಸಹ ಕಾರ್ಯದರ್ಶಿ BNK ನಾಗರಾಜ್ ಅವರು ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ 85 ಲಕ್ಷ ರೂಪಾಯಿ ಅಂದಾಜು ವೆಚ್ಚದ ಯೋಜನೆಯನ್ನ ರೂಪಿಸಿಕೊಂಡು ತೀರ್ಥ ಮಂಟಪ ಎತ್ತರಿಸುವ ಮತ್ತು ಚಂದ್ರಶಾಲೆಯ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ. ಸಭಾಭವನವನ್ನ ವಿಸ್ತರಿಸುವ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಲು ಜೂನ್ 13ರ ಶುಕ್ರವಾರ ನಿಗದಿಪಡಿಸಿದ್ದು ಅಂದು ಬೆಳಿಗ್ಗೆ 9:30 ಗಂಟೆಯ ಶುಭ ಮುಹೂರ್ತದಲ್ಲಿ ಶಾಸಕ ದಿನಕರ್ ಶೆಟ್ಟಿಯವರು ಕಾಮಗಾರಿಯ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ಸಮಸ್ತ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ತನುಮನ ಧನದಿಂದ ಸಹಕಾರ ನೀಡುವಂತೆ ಅವರು ವಿನಂತಿಸಿದರು. ಹಿಂದುಗಡೆ ಭಾಗದಲ್ಲಿ ಹೊಸ ಕಟ್ಟಡ ಕಟ್ತಾ ಇರೋದ್ರಿಂದ ಅದು ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಎಲ್ಲರದ್ದು ಉದ್ದೇಶ ಇರೋದ್ರಿಂದ ನಾಡಿದ್ದು ಶುಕ್ರವಾರ ಸುಮಾರು 9 ಗಂಟೆಗೆ ಮಾನ್ಯ ಶಾಸಕರ ಹಸ್ತದಿಂದ ಆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಇದ್ದೀವಿ. ಹಾಗೆ ಆ ಕಾರ್ಯಕ್ಕೆ ಕೂಡ ನೀವೆಲ್ಲರೂ ಬಂದು ನಮಗೆ ಒಳ್ಳೆಯ ಪ್ರಚಾರ ಕೊಡಬೇಕು. ಹಾಗೆ ಎಲ್ಲ ನಮ್ಮ ಗ್ರಾಮಸ್ಥರು ಅವತ್ತು ಬಂದು ನಮ್ಮೊಂದಿಗಿದ್ದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲ ಗ್ರಾಮಸ್ಥರಲ್ಲಿ ಕೇಳ್ಕೊಳ್ತೀವಿ. ದೇವಸ್ಥಾನದ ಪ್ರಧಾನ ಅರ್ಚಕ ಗುರುನಾಥ ಗುನ್ಗ ಅವರು ಮಾತನಾಡಿ, ಶ್ರೀ ಸಾಣಿಯಮ್ಮ ದೇವಸ್ಥಾನಕ್ಕೆ ಪುರಾತನ ಇತಿಹಾಸವಿದ್ದು ದಕ್ಷಿಣೋಭಿಮುಖವಾಗಿ ನೆಲೆಸಿರುವ ಶ್ರೀದೇವಿಯು ಮಕ್ಕಳಿಗೆ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಶಕ್ತಿ ಹೊಂದಿದ್ದಾಳೆ. ಹಾಗಾಗಿಯೇ ಅಪಾರ ಭಕ್ತರು ಶ್ರೀದೇವಿಯ ಮೇಲೆ ನಂಬಿಕೆ ಇಟ್ಟು ಯಥಾಸೇವೆ ನೀಡಿ ನಡೆದುಕೊಳ್ಳುತ್ತಾರೆ. ಬಂಡಿ ಹಬ್ಬದ ಸಂದರ್ಭದಲ್ಲಿ ಶ್ರೀದೇವಿಯ ಕಳಸವನ್ನು ಮಕ್ಕಳ ಮೇಲಿಂದ ದಾಟಿಸುವ ಸಂಪ್ರದಾಯ ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತದೆ. ದೇವಸ್ಥಾನ ಸ್ಥಾಪನೆಯಾಗಿ ಈ ವರ್ಷ 75 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ವಜ್ರ ಮಹೋತ್ಸವ ನಡೆಸುವ ಚಿಂತನೆ ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ನಡೆಸಿದೆ. ಹಾಗಾಗಿ ಭಕ್ತಾದಿಗಳು ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದರು. ವೈಶಾಖ ಮಾಸದಲ್ಲಿ ವರ್ಧಂತಿ ಉತ್ಸವ ಮತ್ತು ಬಂಡಿ ಹಬ್ಬ ನಡೀತಾ ಇರುವಂತಹದ್ದು. ಆ ಒಂದು ಉತ್ಸವದಲ್ಲಿ ಏನಾದರೂ ಮಕ್ಕಳಿಗೆ ಆದಂತಹದ್ದು ತೊಂದರೆ ನಿವಾರಣೆಗೋಸ್ಕರ ತಾಯಿಯಲ್ಲಿ ವಿನಂತಿ ಮಾಡಿಕೊಂಡು ಬಂಡಿ ಹಬ್ಬದ ಕಲಶದಲ್ಲಿ ಅವರನ್ನು ದಾಟಿಸುವ ಕ್ರಮ ಈ ಬಹಳ ವಿಜೃಂಭಣೆಯಿಂದ ನಡೀತಾ ಇರ್ತಕ್ಕಂಥದ್ದು ಇರುತ್ತದೆ. ಇದಲ್ಲದೆ ಶ್ರಾವಣ ಮಾಸ, ಆಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸ ಇದರಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತಕ್ಕಂಥದ್ದು ತಾಯಿ ಸ್ಥಾನದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ವಿಶೇಷ. ಇದು ಅಲ್ಲದೆ ಈ ಹಿಂದಿನಿಂದಲೂ ಕೆಲವು ಹೊಲಸು ನೀರನ್ನು ಸ್ಥಾನದಲ್ಲಿ ಪ್ರವೇಶ ಆಗುತ್ತಾ ಇರುವುದರಿಂದ ಅದರ ಪರಿಹಾರಕ್ಕಾಗಿ ಕೆಲವು ಭಕ್ತಾದಿಗಳು ಆ ವಿಚಾರವನ್ನು ವಿಚಾರ ಮಾಡಿಕೊಡ್ತಾ ಇರುವುದರಿಂದ ಅದರ ನಿವಾರಣೆಗೆ ಸ್ನಾನದ ಊರ್ಜಿತಾವಸ್ಥೆ ಮತ್ತು ಸ್ನಾನದ ತೀರ್ಥ ಮಂಟಪದ ಎತ್ತರ ಮತ್ತು ಕಲ್ಯಾಣ ಚಂದ್ರಶಾಲೆ ಎತ್ತರ ಮಾಡಬೇಕು ಅನ್ನುವಂತಹ ನಿಶ್ಚಯ ಊರಿನ ಭಕ್ತಾದಿಗಳು ಮತ್ತು ಆಡಳಿತ ಮಂಡಳಿ ವಿಚಾರ ಮಾಡುವಂತಹ ಇರುವಂತಹ ಸಂದರ್ಭದಲ್ಲಿ ಕಾಕತಾಳೀಯರು ಏನು ಜ್ಯೋತಿಷ್ಯರ ತಾಂಬೂಲ ಪ್ರಶ್ನೆಯಲ್ಲಿ ಬಂದಂತಹ ವಿಚಾರದಂತೆ ತಾಯಿ ಸ್ಥಾನದ ಎಡ ಮತ್ತು ಬಲಭಾಗದಲ್ಲಿರುವಂತಹ ಪರಿವಾರ ದೇವರುಗಳ ವ್ಯತ್ಯಾಸದ ಬಗ್ಗೆ ಆ ವಿಚಾರವನ್ನು ಕಂಡುಕೊಳ್ಳುತ್ತಿರುತ್ತದೆ. ಅದೆಲ್ಲ ವಿಚಾರವನ್ನು ಆಡಳಿತ ಮಂಡಳಿಯವರು ತಾಯಿ ಶಾಂತಿಕಾ ಪರಮೇಶ್ವರಿಯಲ್ಲಿ ಪ್ರಸಾದ ರೂಪದಲ್ಲಿ ಅಭಯ ಪ್ರಸಾದವನ್ನು ಪಡೆದು ಈ ತೀರ್ಥದ ಎತ್ತರದ ಕೆಲಸವನ್ನು ಪೂರೈಸಿಕೊಂಡಿದ್ದಾರೆ. ಇನ್ನು ಚಂದ್ರಶಾಲೆಯ ಕೆಲಸ ಕಾಮಗಾರಿಗಳು ನಡೆಯುತ್ತಾ ಇರುವುದರಿಂದ ಈ ಕಾರ್ಯಕ್ರಮಗಳನ್ನ ಎಲ್ಲ ಆದಷ್ಟು ಬೇಗ ಪೂರ್ಣತೆ ಮಾಡಬೇಕು ವಿಚಾರ ಆಡಳಿತ ಮಂಡಳಿಯವರು ನಿಶ್ಚಯಿಸುತ್ತಾರೆ. ಇದಲ್ಲದೆ ಈಗ ಈ ವರ್ಷ 75ನೇ ವರ್ಷ ತುಂಬಿರುವುದರಿಂದ
ದಿನಗಳಲ್ಲಿ ಮಾಡಬೇಕು ಅನ್ನುವಂಥ ವಿಚಾರ ಮಾಡಿಕೊಂಡು ಈ ಎಲ್ಲ ಕಾಮಗಾರಿಗಳ ಬಗ್ಗೆ ಆದಷ್ಟು ಶೀಘ್ರವಾಗಿ ಮುಂದುವರಿಸಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದುದರಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಆದಷ್ಟು ಬೇಗ ಪೂರೈಸಿಕೊಳ್ಳುವುದಾದ ಬಗ್ಗೆ ಮತ್ತು ಈ 75ನೇ ವರ್ಷದ ಸಂಭ್ರಮಕ್ಕೆ ಎಲ್ಲ ಭಕ್ತಾದಿಗಳಿಂದ ರಾಜ್ಯದ ಸಹಕಾರ ಸಿಗುವಂತೆ ನಡೆಸಿಕೊಳ್ಳುವುದಾದ ಬಗ್ಗೆ ನಾನು ತಾಯಿಯನ್ನು ಪ್ರಾರ್ಥಿಸುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸಾಣಿಯಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ನಾಗಪ್ಪಗೌಡ, ಕಾರ್ಯದರ್ಶಿ ಭಗವಾನ್ ನಾಯ್ಕ್, ಉಪಾಧ್ಯಕ್ಷರಾದ ದೀಪಕ್ ಶೇಟ್, ಶೇಖರ ಪಟಗಾರ್, ಖಜಾಂಚಿ ಗಜಾನನ ನಾಯ್ಕ್, ಪ್ರಮುಖರಾದ ನಿತ್ಯಾನಂದ ನಾಯ್ಕ್, ತುಳಸೂಗೌಡ, ಜಗದೀಶ್ ಬಲ್ಲಾಳ್, ಗೋಪಾಲ ನಾಯ್ಕ್, ಗಜಾನನ ಎಸ್ ನಾಯ್ಕ್, ಜಗದೀಶ್ ಗೌಡ, ವಿನಾಯಕ ಮಡಿವಾಳ್ ಸಮಿತಿಯ ಸದಸ್ಯರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.